ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಾನಿವತ್ತಿನ ದಿನ ಟೊಮೊಟೊ ಕರಿ, ಡಾಬಾ ಸ್ಟೈಲ್ ಟೊಮೊಟೊ ಕರಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಟೊಮೊಟೊ ಗೊಜ್ಜು ಅಂತನಾದ್ರೂ ಕರಿಬೋದು. ಇದು 4 in 1 ಅಥವಾ 3 in 1 ಅಂತನಾದರೂ ಅನ್ಬೋದು. ರೈಸು, ಚಪಾತಿ ಮತ್ತು ಬ್ರೆಡ್ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತು ಅನ್ನದ ಜೊತೆ ಅಂತೂ 1-2 ತುತ್ತು ಜಾಸ್ತಿನೇ ತಿನ್ಬೋದು ಅಂತ ಅನ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೋಬೇಕಾಗುತ್ತೆ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು 3-4 ಹಸಿಮೆಣಸಿನ್ಕಾಯಿ, ನಂತರ 1 ಸ್ಪೂನಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಆನಂತರ ಈಗ ಉದ್ದಿನಬೇಳೆನೂ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆನೂ ಹಾಕ್ಕೊಂಡಿದ್ದ ನಂತರ ಹುರ್ಕೋಬೇಕಾಗುತ್ತೆ. ನೀಟಾಗಿ ಕ್ರಿಸ್ಪಿ ಥರ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಇಲ್ಲಾಂದರೆ ಮೆತ್ಕಿದ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೋತಾ ಇದ್ದೀನಿ. ನಂತರ ಈಗ ನಾನು ಒಂದು 4-5 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದವಾಗೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣಕ್ಕೆ ಬೇಕು ಅಂದ್ರೂ ಕಟ್ ಮಾಡ್ಕೋಬೋದು. ಈರುಳ್ಳಿ ಹಾಕಿದ ನಂತರನೂ ನಾನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಹುರಿದಿದ್ದಷ್ಟು ರುಚಿ ಜಾಸ್ತಿ ಇರುತ್ತೆ. ಹಾಗಾಗಿ ನಂತರ ಇಲ್ಲಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಈಗ ಅದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಹುರ್ಕೋಬೇಕಾಗುತ್ತೆ. ಆನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಟೊಮೊಟೊ ಹಾಕೋಕ್ಕೂ ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನಂತರ ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಈ ನಾಟಿ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪದಾಗಿತ್ತು ಸೈಜು, ಹಾಗಾಗಿ ಅದು ಸಾಫ್ಟ್ ಆಗೋವರೆಗೂ ಟೊಮೊಟೊನ ಹುರ್ಕೋಬೇಕಾಗತ್ತೆ. ಆನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ನಂತರ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಿಕ್ಸಿಂಗ್ ಆಗಿದೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಈಗ ಕುದಿಯೋದಕ್ಕೆ ಬಿಡಬೇಕು. ನಂತರ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಒಂದು 2 ನಿಮಿಷಗಳ ಕಾಲ ಕುದಿಯಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ನಂತರ ಈಗ ನಾನು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕೋವಾ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟಾದರೆ ಸಾಕಾಗುತ್ತೆ. ತುರ್ಕೊಂಡು ನಾನು ಕೋವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮಾತ್ರ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಲಾಸ್ಟ್ ಮೂಮೆಂಟಲ್ಲಿ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ಟೊಮೊಟೊ ಕರಿ ಇಲ್ಲಾಂದರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಇದಂತೂ ಚಪಾತಿಗೆ, ಪೂರಿಗೆ ಮತ್ತು ರೈಸ್ಗೆ, ಪರ್ಸ್ನಲಿ ನನಗೆ ರೈಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನಂತರ ಬ್ರೆಡ್ಗೂ ಸ್ಟ್ಯಾಂಡ್ವಿಚ್ ಆಗಿ ಮಾಡ್ಕೋಬೋದು. ಅಥವಾ ದೊಡ್ಡವ್ರಿಗೆಲ್ಲ ಬ್ರೆಡ್ದು ಇಷ್ಟ ಆಗಲಿಲ್ಲ ಅಂತ ಅಂದರೆ ಅವ್ರಿಗೆ ಚಪಾತಿ ಅಥವಾ ರೈಸ್ಗೆ ಜೊತೆ ಹಾಕ್ಕೊಡ್ಬೋದು. ಅಥವಾ ಮಕ್ಕಳಿಗೆ ಚಪಾತಿ ಇಷ್ಟ ಆಗಲಿಲ್ಲ ಅಂದರೆ ಬ್ರೆಡ್ ತಂದುಬಿಟ್ಟು ಮಾಡಿಕೊಡ್ಬೋದು. ನಾನಿಲ್ಲಿ ಫಸ್ಟ್ನೇದಾಗಿ ಬ್ರೆಡ್ಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಒಂದು ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸೈಡ್ ಮಾತ್ರ ಆ ಬ್ರೆಡ್ನ ಸುಟ್ಕೋತಾ ಇದ್ದೀನಿ. ಈಗ ಇನ್ನೊಂದು ಬ್ರೆಡ್ ಹಾಕ್ಕೊಂಡು ಒಂದು ಸೈಡ್ ಮಾತ್ರ ಸುಟ್ಟಿಟ್ಕೋತಾ ಇದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಅಂಗಡಿಗಳಲ್ಲಿ ಗೋಧುವೆದು ನಾನಾ ಥರದ್ದು ಬ್ರೆಡ್ಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ಮೈದಾದು ತೊಗೊಂಡಿದ್ದೀನಿ. ಮೈದಾದಷ್ಟು ಬಳಸಬಾರ್ದು, ಒಟ್ನಲ್ಲಿ ಗೋಧುವೆದು ಆದಷ್ಟು ತೊಗೊಳ್ಳಿ. ನಂತರ ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಸುಟ್ಟಿರೋ ಕಡೆ ಉಲ್ಟಾ ಮಾಡಿ ಇಟ್ಕೋತಾ ಇದ್ದೀನಿ.
ಆ ಸುಟ್ಟಿರೋ ಕಡೆ ನಾನು ಈ ಟೊಮೊಟೊ ಗೊಜ್ಜನ್ನ ಹಾಕಿ ಇಟ್ಕೋಬೇಕಾಗುತ್ತೆ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಣ್ಣೆ ಬೇಕು ಅಂತ ಅಂದ್ರೂ ಬೆಣ್ಣೆನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಚೀಸ್ ಏನಾದರೂ ಇಷ್ಟ ಇರೋರು ಚೀಸು ಬೇಕಾದರೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಸುಟ್ಟಿರೋ ಕಡೆ ಎಲ್ಲ ಟೊಮೊಟೊ ಕರಿನ ನಾನು ಹಾಕ್ಕೋತಾ ಇದ್ದೀನಿ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮಾತ್ರ. ಈ ಮೆಣಸಿನ್ಕಾಯಿ ಏನಾದರೂ ಇದ್ದರೆ ತೆಗೆದುಬಿಡ್ಬೇಕಾಗುತ್ತೆ, ಯಾಕಂದರೆ ಮಕ್ಕಳು ಬಾಯಿಗೆ ಒಂದ್ಸಲ ಸಿಕ್ಬಿಟ್ರಂತ ಅವರು ಖಾರ ಅಂತ ಮತ್ತೆ ತಿನ್ನೋದಿಲ್ಲ. ಈಗ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡಿದ್ದಾಗಿದೆ. ಈಗ ಆ ಬ್ರೆಡ್ಡನ್ನ ಸುಟ್ಟಿರೋ ಕಡೆನೇ ಹಿಂಗೆ ಉಲ್ಟಾ ಮಾಡ್ತೀನಿ. ನಾನು ಈ ಕಡೆ ಸೈಡ್ ಯಾಕೆ ಸುಟ್ಕೊಂಡಿಲ್ಲ ಅಂತ ಅಂದರೆ ಈ ಗ್ರೇವಿ ಹಾಕಾದ್ಮೇಲೆ ಇನ್ನೊಂದು ಸಲ ಹಂಚ್ ಮೇಲೆ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಅದು ಟೊಮೊಟೊ ಗೊಜ್ಜೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಇನ್ನೊಂದು ಸೈಡು ಸುಟ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಈ ಮನೆಯಲ್ಲೇ ಮಾಡಿಕೊಡೋದ್ರಿಂದನೂ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳು ಒಂದೊಂದ್ಸಲ ಚಪಾತಿ ಬೇಡ ಅಮ್ಮ ನನಗೆ ಅಂತ ಅಂದಾಗ ಈ ಬ್ರೆಡ್ಡನ್ನ ಮಾಡಿಕೊಡ್ಬೋದು. ನಾವುಗಳು ಬೇಕಾದರೆ ಚಪಾತಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಈಗ ರೆಡಿ ಆಗಿದೆ ಬ್ರೆಡ್ಡು. ನಾನು ಸ್ವಲ್ಪ ಸೀಸ್ಬಿಡ್ತೀನಿ ಅಂತ ಅಂತಾರೆ. ನನಗೇನೋ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತ ಇಷ್ಟ ಆಗುತ್ತೆ ತಿನ್ನಬೇಕಾದ್ರೆ. ಸ್ವಲ್ಪ ಮೆತ್ಕಿದ್ರೂ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸುಟ್ಬಿಡ್ತೀನಿ ಅಂತ ಅನಿಸುತ್ತೆ. ಈ ಚಪಾತಿ ಆಗಲಿ ಅಥವಾ ಬ್ರೆಡ್ ಆಗಲಿ ಅಥವಾ ದೋಸೆ ಆಗಲಿ ಅವೆಲ್ಲ ಹಾಗೆ ಜಾಸ್ತಿ ಸ್ವಲ್ಪ ಬೇಯಿಸ್ತೀನಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ಈಗ ರೆಡಿಯಾಗಿದೆ ಈಗ ಬ್ರೆಡ್ಡು. ಇದಕ್ಕೆ ಬೇಕು ಅಂತ ಅಂದರೆ ಟೊಮೊಟೊ ಸಾಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಸಾಸನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಂದು ರೆಸಿಪಿ ರೆಡಿಯಾಗಿದೆ. ನಂತರ ಈಗ ನಮ್ಮಗಳಿಗೆ ದೊಡ್ಡವ್ರಿಗೆ ನಾನು ಚಪಾತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಈ ರೀತಿ ಬಂದಿದೆ ನೋಡಿ. ನಂತರ ಈಗ ನಮಗೆ ಚಪಾತಿ ರೆಡಿ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಈಗ ಚಪಾತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಂತೂ ಡಾಬಾಗಳ ಕಡೆ ಈ ರೋಟಿ ಎಲ್ಲ ಕೊಡಲ್ವ, ಅದೇ ರೀತಿ ಟೇಸ್ಟು ಚೆನ್ನಾಗಿರುತ್ತೆ ಮಾತ್ರ. ಒಂದು ಸೈಡು ಟೊಮೊಟೊ ಗೊಜ್ಜು ಹಾಕ್ಕೊಂಡು ನಂತರ ಒಂದು 2-3 ಪೀಸು ಈರುಳ್ಳಿ ಸೌತೆಕಾಯಿ ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 2 ಮೊಟ್ಟೆ ಎಷ್ಟು ಹಾಕ್ಕೊಂಡ್ರಂತೂ ಫುಲ್ ಊಟ ಅಂತ ಅನಿಸುತ್ತೆ ಮಾತ್ರ. ನಂತರ ಈಗ ಚಪಾತಿನೂ ಹಾಕ್ಕೋತಾ ಇದ್ದೀನಿ. ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಟೊಮೊಟೊ ಗೊಜ್ಜಲ್ಲಿ ರೈಸು, ಅಥವಾ ಒಂದು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಒಂದು ಸ್ವಲ್ಪ ತಿನ್ನೋದ್ರ ಬದಲು ಒಂದು 3-4 ಜಾಸ್ತಿನೇ ತಿಂತಾಳೆ ಅಂತ ಅನ್ಬೋದು, ಅಷ್ಟು ಇಷ್ಟ ಆಗುತ್ತೆ ಅವಳಿಗೆ. ಮತ್ತು ನನಗೂ ಇಷ್ಟ ಆಗುತ್ತೆ ಟೊಮೊಟೊ ಗೊಜ್ಜು ಸ್ವಲ್ಪ. ಇವತ್ತಿಂದು ಲಾಗು ಹೀಗಿತ್ತು. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ.